ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಹಾವೇರಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ರಾಜಕೀಯ ಒತ್ತಡಕ್ಕೆ ಮಣಿದು ಕಾರ್ಯನಿರ್ವಹಿಸುತ್ತಿರುವ ಪೊಲೀಸರು. ಸರ್ಕಾರದ ವಿರುದ್ಧ ಬಸವರಾಜ ಬೊಮ್ಮಾಯಿ ಆಕ್ರೋಶ. ಬಿಡದಿ ಟೌನ್ಶಿಪ್ ವಿವಾದ ಗೊಂದಲಕ್ಕೆ ರಾಜ್ಯ ಸರ್ಕಾರದ ವೈಫಲ್ಯವೇ ಕಾರಣ. ಸಿಎಂ ಡಿಕೆಶಿ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ. ಧರ್ಮಸ್ಥಳ ಪ್ರಕರಣ ಸತ್ಯ ಹೊರಬರಲಿ, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಲಿ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಕ್ರಿಮಿನಲ್ಗಳಿಗೆ ಪೊಲೀಸರ ಹಾಗೂ ಕಾನೂನಿನ ಭಯವೇ ಇಲ್ಲದಂತಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾವೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಅಪರಾಧ ಕೃತ್ಯಗಳ ಬಗ್ಗೆ ಜಿಲ್ಲಾಡಳಿತ ಹಾಗೂ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಹಾವೇರಿ ಜಿಲ್ಲೆಯಲ್ಲಿ ಹಿಂದೆಂದೂ ಕೇಳಿರಿಯದಂತಹ ಅಪರಾಧ ಸರಣಿಗಳು ಈಗ ಸಾಲು ಸಾಲಾಗಿ ನಡೆಯುತ್ತಿವೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದರು. ಬೊಮ್ಮಾಯಿ ಅವರು ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದ ಪ್ರಮುಖ ಘಟನೆಗಳನ್ನು ಉಲ್ಲೇಖಿಸಿ, ಶಿಗ್ಗಾವಿಯಲ್ಲಿ ಸಾರ್ವಜನಿಕವಾಗಿ ನಡು ರಸ್ತೆಯಲ್ಲಿ ಮಧ್ಯಾಹ್ನ 12 ಗಂಟೆಗೆ ಕೊಲೆ ನಡೆದಿರುವುದು ಆತಂಕಕಾರಿ ಸಂಗತಿಯಾಗಿದೆ. ಹಾನಗಲ್ನಲ್ಲಿ ನಡೆದ ಸಾಮೂಹಿಕ ಅತ್ಯಾಚಾರ ಪ್ರಕರಣದ ಆರೋಪಿಗಳು ಬೇಲ್ ಮೇಲೆ ಹೊರಬಂದ ನಂತರ ತಾವೇನೋ ದೊಡ್ಡ ಯುದ್ಧ ಗೆದ್ದು ಬಂದಂತೆ ಸಾರ್ವಜನಿಕವಾಗಿ ಮೆರವಣಿಗೆ ನಡೆಸಿದ್ದಾರೆ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರುವಂಥ ಈ ಸಂದರ್ಭದಲ್ಲಿ ಹಲವು ಬಾರಿ ನಾವು ಈ ಕಾನೂನು ಸುವ್ಯವಸ್ಥೆನ ಸರಿ ಮಾಡಿ ಅಂತ ಜಿಲ್ಲಾ ಆಡಳಿತಕ್ಕೆ, ಜಿಲ್ಲಾ ಪೊಲೀಸರಿಗೆ ಹೇಳಿದಾಗಲೂ ಕೂಡ ಸರಿಯಾಗಿಲ್ಲ. ಪದೇ ಪದೇ ಘಟನೆಗಳು ನಡೀತಾ ಇದ್ದಾವೆ ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಏನೂ ಮಾಡಿಲ್ಲ. ಹೀಗಾಗಿ ಒಂದು ಉಗ್ರವಾಗಿರುವಂಥ ಪ್ರತಿಭಟನೆಯನ್ನು ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಪ್ರತಿಭಟನೆಯನ್ನು ನಾವು ಮಾಡ್ತಾಯಿದ್ದೀವಿ. ಒಂದು ರೀತಿಯಲ್ಲಿ ಸೀರೀಸ್ ಆಫ್ ಘಟನೆಗಳು ನಡೀತಾ ಇದೆ. ಬಿಡದಿ ಟೌನ್ಶಿಪ್ ನಿರ್ಮಾಣ ವಿಚಾರದಲ್ಲಿ ರೈತರ ಜಮೀನು ವಶಪಡಿಸಿಕೊಳ್ಳಲು ಸರ್ಕಾರ ಮುಂದಾಗಿರುವ ಕ್ರಮ ಮತ್ತು ರಾಜ್ಯ ಸರ್ಕಾರದ ವೈಫಲ್ಯಗಳ ಕುರಿತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ರಾಜ್ಯ ಸರ್ಕಾರದ ನಡೆ ಹಾಗೂ ಮುಖ್ಯಮಂತ್ರಿಗಳ ವರ್ತನೆಯನ್ನ ತೀವ್ರವಾಗಿ ಟೀಕಿಸಿದ್ದಾರೆ. ರೈತರ ಕೃಷಿ ಜಮೀನನ್ನು ಬಲವಂತವಾಗಿ ಕಸಿದುಕೊಳ್ಳುವುದು ಸರಿಯಲ್ಲ ಎಂದು ಜೋಶಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಲವಂತವಾಗಿ ಜಮೀನು ಪಡೆಯುವ ಮುನ್ನ ರೈತರ ಜೊತೆ ಮಾತುಕತೆ ನಡೆಸಿ ಮನವೊಲಿಸಬೇಕಿತ್ತು. ಅದನ್ನು ಬಿಟ್ಟು ನನ್ನ ಬಳಿ ಪೊಲೀಸ್ ಫೋರ್ಸ್ ಇದೆ ಎಂದು ದರ್ಪ ತೋರುವುದು ಪ್ರಜಾಪ್ರಭುತ್ವವಲ್ಲ. ನೀವು ಮುಖ್ಯಮಂತ್ರಿಗಳೇ ಹೊರತು ಮಹಾರಾಜರಲ್ಲ, ಸರ್ವಾಧಿಕಾರಿಗಳಂತೆ ವರ್ತಿಸಬೇಡಿ ಎಂದು ಜೋಶಿ ಕಿಡಿಕಾರಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇಲ್ಲದ ಆಸಕ್ತಿ ಈಗ ಇದ್ದಕ್ಕಿದ್ದಂತೆ ಹೇಗೆ ಬಂದಿದೆ? ಇದರ ಹಿಂದೆ ಏನೋ ಡೀಲ್ ನಡೆದಿದೆ ಎಂಬ ಸಂಶಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿಯ ಕುರಿತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಜೋಶಿ ಟೀಕಿಸಿದ್ದಾರೆ. ಅವಾಗ ಈ ಸಮಸ್ಯೆನೇ ಆಗ್ತಿರ್ಲಿಲ್ಲ. ಸಿದ್ದರಾಮಯ್ಯನವರು 3 ವರ್ಷ ಮಾಡಿರಲಿಲ್ಲ. ಅಲ್ಲ, 3 ವರ್ಷ ನಾನು ಈಗಾಗಲೇ ಆ ಪ್ರಶ್ನೆ ಕೇಳಿದೆ, ನೀವು ಕೇಳಿಸ್ಕೊಂಡಿಲ್ಲ ಅಂತ ಕಾಣ್ತದೆ. 3 ವರ್ಷದಲ್ಲಿ ಸಿದ್ದರಾಮಯ್ಯನವ್ರು ಯಾಕೆ ಮಾಡಲಿಲ್ಲ? ಸಿದ್ದರಾಮಯ್ಯವರು ಇರ್ಲಾರ್ದಂಥ ಆಸಕ್ತಿ ನಿಮಗೇನಿದೆ? ಇದರ ಅರ್ಥ ಏನೋ ಡೀಲ್ ಆಗಿದೆ ಅನ್ನೋಂಥದ್ದು ಇದೇ ಅಲ್ಲ. ಇದ್ರ ಬಗ್ಗೆ ಉತ್ತರ ಕೊಡ್ತಾ ಇದ್ದಾರೆ. ಅದನ್ನು ದೇವೇಗೌಡರು ಈಗಾಗಲೇ ಹೇಳಿದ್ದಾರೆ. ಅದರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟನೆಯನ್ನು ಕೊಡೋದು ಬಿಟ್ಟು ಅವರು ರೇಗಾಡ್ತಾ ಇದ್ದಾರೆ. ಮನುಷ್ಯ ಯಾವಾಗ ರೇಗಾಡ್ತಾನೆ? ನೀವು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿರುವ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ವರದಿ ಸಲ್ಲಿಕೆಯಾಗಿರುವ ಬೆನ್ನಲ್ಲೇ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಯತ್ನಾಳ್, ಧರ್ಮಸ್ಥಳದ ವಿರುದ್ಧ ನಡೆದ ಪ್ರಚಾರಗಳು ಪೂರ್ವ ನಿಯೋಜಿತವಾಗಿದ್ದವು ಎಂದು ದೂರಿದ್ದಾರೆ. ಸದನದಲ್ಲಿ ನಾವು ಮೊದಲೇ ಹೇಳಿದೆವು, ಉದ್ದೇಶಪೂರ್ವಕವಾಗಿ ಹಿಂದೂ ಧರ್ಮವನ್ನು ಹಾಳು ಮಾಡಲು ಒಂದು ಗುಂಪು ಷಡ್ಯಂತ್ರ ನಡೆಸುತ್ತಿದೆ. ಧರ್ಮಸ್ಥಳದಲ್ಲಿ ನ್ಯಾಯ ಸಿಗುತ್ತಿಲ್ಲ ಎಂದು ಸುಳ್ಳು ಅಪಪ್ರಚಾರ ಮಾಡಲಾಯಿತು ಎಂದು ಯತ್ನಾಳ್ ಕಿಡಿಕಾರಿದ್ದಾರೆ. ಇಂತಹ ಅಪಪ್ರಚಾರದ ಹಿಂದೆ ಪಾಕಿಸ್ತಾನದ ಏಜೆಂಟ್ಗಳ ಕುಮ್ಮಕ್ಕು ಇದೆ ಎಂದು ಗಂಭೀರ ಆರೋಪ ಮಾಡಿದ ಅವರು, ಇವರ ಹುನ್ನಾರಗಳನ್ನು ಜನರು ಅರ್ಥ ಮಾಡಿಕೊಳ್ಳಬೇಕು. ನನಗೆ ಹಣದ ಆಮಿಷ ಒಡ್ಡಿ ಒತ್ತಡ ಹಾಕಲಾಯಿತು ಎಂದು ಈ ಹಿಂದೆ ಮಾಸ್ಕ್ ಮ್ಯಾನ್ ಎಂಬಾತ ನೀಡಿದ ಹೇಳಿಕೆಯನ್ನು ಪ್ರಸ್ತಾಪಿಸಿದ ಯತ್ನಾಳ್, ತನಿಖೆಯ ಮೂಲಕ ಈ ಎಲ್ಲಾ ಸುಳ್ಳುಗಳ ಬಣ್ಣ ಬಯಲಾಗಬೇಕು ಎಂದು ಆಗ್ರಹಿಸಿದರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ಅಂತಿಮವಾಗಿ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಿದೆ ಸರ್ ನ್ಯಾಯಾಲಯಕ್ಕೆ. ಯಾವ ರೀತಿಯಾಗಿ ನೋಡ್ತೀರಾ ಸರ್? ಈಗ ಮೊದಲು ನಾವು ಸದನದಾಗೂ ಎಲ್ಲರೂ ಹೇಳಿದ್ದೀವಿ ನಾವು, ಏನಪ್ಪ ಅಂದರೆ ಇದೆಲ್ಲ ಉದ್ದೇಶಪೂರ್ವಕವಾಗಿ ಸನಾತನ ಧರ್ಮ, ನಮ್ಮ ಧರ್ಮದ ಒಂದು ಪಾವಿತ್ರ್ಯತೆಯನ್ನು ಹಾಳು ಮಾಡಬೇಕು. ಧರ್ಮಸ್ಥಳದ ಒಂದೇನು ಜನರಲ್ಲಿ ವಿಶ್ವಾಸ ಇದೆ,
ಆ ವಿಶ್ವಾಸಕ್ಕೆ ಒಂದು ರೀತಿ ಇದು ಅಂಧ ಅಭಿಮಾನ, ಇಲ್ಲಿ ಯಾವುದೇ ರೀತಿ ಧರ್ಮಸ್ಥಳದ ನ್ಯಾಯ ಅನ್ನೋಂಥದ್ದಿಲ್ಲ ಏನೋ ಒಂದು ಅಪಪ್ರಚಾರ ಮಾಡಿ ಕೆಲವೊಂದು ಭಾರತೀಯ ಚಿತ್ರರಂಗದ ಅದ್ಭುತ ಕಂಠಸಿರಿ ಗಾನ ಕೋಗಿಲೆ ಎಸ್ ಜಾನಕಿ ಅವರ ನಿಧನದಿಂದ ಸಂಗೀತ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಎಚ್ ಎಲ್ ಮಲ್ಲೇಶ್ ಗೌಡ ಅವರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಸ್ ಜಾನಕಿ ಅವರು ಮೂಲತಃ ತೆಲುಗು ಭಾಷಿಕರಾಗಿದ್ದರೂ ಕನ್ನಡ ನಾಡು ಮತ್ತು ಕನ್ನಡಿಗರೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ರು. ಕನ್ನಡ ಚಿತ್ರರಂಗದ ಮೇರು ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ಜಾನಕಿ ಅವರ ಮಧುರ ಕಂಠಕ್ಕೆ ವಿಶೇಷ ಸ್ಥಾನವಿತ್ತು. ಕನ್ನಡಿಗರು ಅವರನ್ನ ತಮ್ಮ ಮನೆಯ ಮಗಳಂತೆ ಪ್ರೀತಿಸುತ್ತಿದ್ರು. ಅವರ ನಿಧನ ಸಂಗೀತ ಕ್ಷೇತ್ರದ ಶೂನ್ಯವನ್ನ ಸೃಷ್ಟಿಸಿದೆ. ಈ ಗಾನ ಕೋಗಿಲೆಯ ಮಧುರ ಕಂಠಕ್ಕೆ ಗೌರವ ಸಲ್ಲಿಸಲು ಜುಲೈ 17ರಂದು ಸಂಜೆ 5:30ಕ್ಕೆ ಹಾಸನದ ಕಲಾಭವನದ ಆವರಣದಲ್ಲಿ ಸ್ಮರಣಾಂಜಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸ್ಥಳೀಯ ಕಲಾವಿದರು ಮತ್ತು ಪ್ರಮುಖ ಗಾಯಕ ಗಾಯಕಿಯರು ಜಾನಕಿ ಅವರು ಹಾಡಿದ ಅಮರ ಗೀತೆಗಳನ್ನು ಪ್ರಸ್ತುತಪಡಿಸಲಿದ್ದಾರೆ. ಈ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಂಗೀತದ ದತ್ತಕತೆಗೆ ನಮನ ಸಲ್ಲಿಸಬೇಕೆಂದು ಮನವಿ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಬಾಳುಗೋಪಾಲ್, ಬೊಮ್ಮೇಗೌಡ, ಗಿರೀಶ್ ಕುಮಾರ್, ಶಂಕರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಹೋಗ್ತಾರೆ ಅಂತ ಅಂದರೆ ಆರ್ ಅಂಕುಶಮಿಟ್ಟೊಡಂ ನೆನವುದು ಎನ್ನ ಮನಂ ಬನಮಾಶಿ ದೇಶಮಂ ಅಂತ ಹೇಳ್ತಾರೆ. ಅಂದರೆ ಈ ನೆಲವನ್ನು ಅವ್ರು ಎಷ್ಟು ಪ್ರೀತಿಸೋಕೆ ಶುರು ಮಾಡಿಬಿಟ್ರು ಅಂದರೆ, ಎಷ್ಟು ಹಚ್ಕೊಂಡ್ಬಿಟ್ರು ಅಂತ ಅಂದರೆ, ನಾನು ಮುಂದಿನ ಜನ್ಮದಲ್ಲಿ ಇಲ್ಲಿಗೂ ಮನುಷ್ಯನಾಗಿ ಹುಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅಂದರೆ ಕೋಗಿಲೆಯಾಗಾದರೂ ಹುಟ್ಟಬೇಕು ಅನ್ನುವಂಥದ್ದೊಂದು ಅಪೇಕ್ಷೆಯನ್ನು ಪಡ್ತಾರೆ. ಅದು ಈ ನೆಲದ ಕನ್ನಡ ಮತ್ತು ತೆಲುಗು ಭಾಷೆಗಳ ಬಾಂಧವ್ಯದ ಒಂದು ಶ್ರೇಷ್ಠ ಪರಂಪರೆಯ ದೊಡ್ಡ ಕೊಂಡಿ ಅದು. ಆ ಪರಂಪರೆ ಇವತ್ತಿನವರೆಗೆ ಮುಂದುವರ್ಕೊಂಡು ಬಂದಿದೆ. ನಿಮಗೆ ಗೊತ್ತಿದ್ದ ಹಾಗೆ SP ಬಾಲಸುಬ್ರಹ್ಮಣ್ಯಂ ಕೂಡ ತೆಲುಗು ಮೂಲದಿಂದ ಬಂದವರು, S ಜಾನಕಿಯವರು ಕೂಡ ತೆಲುಗು ಮೂಲದಿಂದ ಬಂದವರು. ಆದರೆ ಅವರಿಬ್ಬರು ಕೂಡ ಈ ನಾಡನ್ನು, ಈ ನೆಲವನ್ನು, ಈ ಭಾಷೆಯನ್ನು, ಈ ಭಾಷಿಗರನ್ನು ಎಷ್ಟು ಒಪ್ಕೊಂಡ್ರು ಅನ್ನುವಂಥದ್ದನ್ನು ನಾವು ನಮ್ಮ ಕಣ್ಮಟಾರದಲ್ಲೇ ನೋಡಿದ್ದೇವೆ. ಇದು ಈ ಎರಡೂ ಭಾಷೆಗಳಿಗಿರ್ತಕ್ಕಂಥ ಒಂದು ರಾಜ್ಯೋತ್ಸವನ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದಿಂದ ಮಾಡ್ತಾ ಇರ್ಬೇಕಾದ್ರೆ ಪ್ರತಿಯೊಬ್ಬ ಕಲಾವಿದರನ್ನು ನಾವು ರಾಜ್ಕುಮಾರ್ ಅವರನ್ನು ಬಿಟ್ಟು ಬಾಕಿ ಎಲ್ಲ ಕಲಾವಿದರು, ವಿಷ್ಣುವರ್ಧನ್ ಇರ್ಬೋದು, ಅಂಬರೀಷ್ ಇರ್ಬೋದು, ರವಿಚಂದ್ರನ್, ನಿಮಗೆಲ್ಲ ಗೊತ್ತಿರ್ಬೋದು, ಎಲ್ಲರೂ ವೇದಿಕೆ ಮೇಲೆ ಕರೆದು ಸನ್ಮಾನ ಮಾಡಿ. ಆದರೆ ಜಾನಕಿ ಅಮ್ಮ ಅವ್ರನ್ನೂ ನಾವು ಕರೆಯೋಕ್ಕೆ ಹೋಗಿದ್ದು. ಅವರನ್ನು ನಾನು ವೇದಿಕೆಯಲ್ಲಿ ಸನ್ಮಾನ ಮಾಡ್ಕೊಳ್ಳೋದು ಇವೆಲ್ಲ ನನಗೆ ಇಷ್ಟ ಇಲ್ಲ, ನಾನು ಬರೋದು ಅಂತ ನೇರವಾಗಿ ನಮ್ಮ ಆರ್ ನಾಗರಾಜ್ ಅವ್ರ ಹತ್ರ ಹೇಳಿ. ಮತ್ತು ಇನ್ನೊಂದು ಅವರಲ್ಲಿ ಮೆಚ್ಚುಗೆ ಬೇಕಾದಂಥ ವಿಚಾರ ಅಂದರೆ, ಯಾವುದು ಕಡ ತುಂಡವಾಗಿ ಹೇಳೋ ಅಂಥದ್ದು, ಪದ್ಮಶ್ರೀ ಪ್ರಶಸ್ತಿನ ತಿರಸ್ಕಾರ ಮಾಡಿದ್ದಾರೆ ಅಂದರೆ ಅವರು ಹೋರಾಟದ ಮನೋಭಾವ ಯಾವ ಥರ ಇರ್ಬೋದು ಅಂತ. ಯಾವುದಕ್ಕೋಸ್ಕರ ಅವ್ರಿಗೆ ಸಿಗಲಿಲ್ಲ, ನನಗೆ ಸಿಗಲಿಲ್ಲ ಅನ್ನೋ ದೃಷ್ಟಿಯಿಂದ ಮಾಡಲಿಲ್ಲ. ಕನ್ನಡ ರಾಜ್ಯೋತ್ಸವ ತಾಲೂಕಿನ ಗವೇನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತದಲ್ಲಿ ಅನಗತ್ಯ ರಾಜಕೀಯ ಹಸ್ತಕ್ಷೇಪ ಮಾಡಬಾರದು ಎಂದು ಜೆಡಿಎಸ್ ಬೆಂಬಲಿತ ನಿರ್ದೇಶಕರು ಆಗ್ರಹಿಸಿದ್ದಾರೆ. ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ 9 ಮಂದಿ ನಿರ್ದೇಶಕರು ಆಯ್ಕೆಯಾಗಿದ್ದಾರೆ. ಸಹಕಾರ ಸಂಘವನ್ನು ಪಕ್ಷಾತೀತವಾಗಿ ಮತ್ತು ರೈತರ ಹಿತದೃಷ್ಟಿಯಿಂದ ಮುನ್ನಡೆಸುವ ಉದ್ದೇಶದಿಂದ ಹಿರಿಯರ ಸಲಹೆಯಂತೆ ಅಧ್ಯಕ್ಷರನ್ನ ಈಗಾಗಲೇ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಸಂಘದ ಅಭಿವೃದ್ಧಿಯೇ ನಮ್ಮ ಮುಖ್ಯ ಗುರಿಯಾಗಿದ್ದು ರಾಜಕೀಯಕ್ಕೆ ಇಲ್ಲಿ ಅವಕಾಶವಿಲ್ಲ ಎಂದು ನಿರ್ದೇಶಕರು ಸ್ಪಷ್ಟಪಡಿಸಿದ್ದಾರೆ. ಈ ನಡುವೆ ಮಾಜಿ ಶಾಸಕರ ಬೆಂಬಲಿಗರು ಹಾಗೂ ಸಾಮಾಜಿಕ ಜಾಲತಾಣದ ಫ್ಯಾನ್ಸ್ ಪೇಜ್ಗಳಲ್ಲಿ ಜೆಡಿಎಸ್ ಹಾಗೂ ಪಕ್ಷದ ನಾಯಕರ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳು ಮತ್ತು ಪೋಸ್ಟ್ಗಳು ಹರಿದಾಡುತ್ತಿವೆ. ಈ ಕುರಿತು ಅಸಮಾಧಾನ ವ್ಯಕ್ತಪಡಿಸಿರುವ ನಿರ್ದೇಶಕರು, ಇಂತಹ ಪ್ರಚೋದನಾತ್ಮಕ ನಡೆಗಳು ಸಂಘದ ಸೌಹಾರ್ದಯುತ ವಾತಾವರಣಕ್ಕೆ ಧಕ್ಕೆ ಉಂಟು ಮಾಡುತ್ತವೆ. ಕೂಡಲೇ ಇಂತಹ ಗೊಂದಲ ಸೃಷ್ಟಿಸುವ ಕಾರ್ಯಗಳನ್ನು ನಿಲ್ಲಿಸಬೇಕು. ಗವೇನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಯಾವುದೇ ರಾಜಕೀಯ ಪಕ್ಷದ ಏಜೆಂಟ್ ಆಗಿ ಬಳಸದೆ ಪಾರದರ್ಶಕವಾಗಿ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡಿದ್ದಾರೆ. ಗವೇನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ನನ್ನ ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ದು, ಬಾಲಕೃಷ್ಣ ಅವರು ಬಂದು ಪ್ರೆಸ್ ಮೀಟ್ ಮಾಡಿಸಿದ್ರು. ಬಂದು MLA ಬಗ್ಗೆ ಏನೇನೋ ಅವಹೇಳನಕಾರಿ ಮಾತನಾಡಿದರು. ಅದು ಮಾಜಿ MLA ಪೇಜೆಲ್ಲ ಏನೇನೋ ಇದು ಮಾಡಿದ್ದಾರೆ. ಅದನ್ನು ನಾವು ಖಂಡಿಸ್ಬೇಕೀಗ. ಅವನು ಬಂದು ಪಕ್ಷದಿಂದ ಅಧ್ಯಕ್ಷ ಆಗಿರೋದಕ್ಕೆ ಬೇಡ ಅಂತೇಳಿ, ಊರಲ್ಲಿ ಪಕ್ಷದಿಂದ ಬೇಡ, ಅಣ್ಣ ತಮ್ಮದರಿಗೆಲ್ಲ ಒಟ್ಟಿಗೆ ಇರೋಣ, ಪಕ್ಷ ಬೇಡ ಅಂತ ಹೇಳ್ಬಿಟ್ಟು ಬಂದು ಮಾತಾಡಿ ಮತ್ತು ಇಲ್ಲದೆಲ್ಲ ಏನೇನೋ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನು ಖಂಡಿಸಬೇಕು ಅಂತೇಳಿ ನಾನು ಮಾತಾಡ್ತೀನಿ. ನಾವೇ ಬಂದಿದ್ದು, ಅವೇನು ಮಾತಾಡಿರಲಿಲ್ಲ. ನೆನ್ನೆ ಇಲ್ಲಿಂದ ಮುಗಿದೋದ್ಮೇಲೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ಅವತ್ತು ಬಂದು ನನ್ನ ಹತ್ರ ಕೇಳ್ಕೊಂಡಾಗ ನಾನೇ ಒಪ್ಕೊಂಡು, ಆಯಿತು ಬಾರಪ್ಪ, ಊರಲ್ಲೆಲ್ಲ ಒಟ್ಟಿಗೆ ಇರೋಣ, ಒಗ್ಗಟ್ಟಾಗಿರೋಣ, ಪಕ್ಷ ಬೇಡ ಅಂತೇಳಿ ನಾನು ಏನು ಮಾತಾಡ್ದೇ ಹೋದ್ಮೇಲೆ ಇಲ್ಲಿಂದ ಏನೇನೋ ಇದು ಮಾಡಿದ್ದಾರೆ. ಅದರಿಂದ ಅವರು ಆ ವಿಶ್ವಾಸಕ್ಕೆ MLA ಹತ್ರಕ್ಕೆ ಹೋಗಿ ಸತ್ಯ. ಆದರೆ ಇವರು ಯಾವ ದುರುದ್ದೇಶಕ್ಕೆ ಹೋಗಿಲ್ಲ. ಆ ಸೊಸೈಟಿ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಗೆ ಹೋಗಿದ್ದು.
ಇವರು ಅವಿರೋಧವಾಗಿ ಆಯ್ಕೆ ಆಗ್ಯಾರ ಅಂದರೆ ಎಲ್ಲರ ಸಹಕಾರ ಇದೆ ಅಂತ ಮೂಲತಃ ಅರ್ಥ ಅದಾವೆ. ಅದರಿಂದ ಅದನ್ನ ತಪ್ಪರ್ಥ ಅವರು ಮಾಡ್ಕೋಬಾರ್ದು. ಇದನ್ನ ಸಹಕರಿಸೋಕ್ಕೆ ಹೊಂದಾಣಿಕೆಯಾಗಿ ಹೋಗ್ಬೇಕಾಗಿದೆ ಅಷ್ಟೇ. ಅವಹೇಳನಕಾರಿಯಾಗಿ ಯಾರ ಬಗ್ಗೆನೂ ಮಾತಾಡೋಂಥದ್ದನ್ನ ಯಾರೂ ರೂಢಿಸ್ಕೋಬಾರ್ದು ಅಷ್ಟೇ. ನಮ್ಮ 28ನೇ ತಾರೀಕಲ್ಲಿ ಎಲೆಕ್ಷನ್ ಆಗಿದೆ. 10ನೇ ತಾರೀಕಲ್ಲಿ ಅಧ್ಯಕ್ಷ ಸ್ಥಾನದ್ದು ಇದಾಗಿದೆ. 10 ಜನ ನಾವು ಡೈರೆಕ್ಟ್ರಿ ಎಲ್ಲರಿಗೂ. ಅವಿರೋಧವಾಗಿ ಆಯ್ಕೆ ಮಾಡಿದ್ದೀರಿ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆಯು ಪ್ರಸ್ತುತ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಭರದಿಂದ ಸಾಗುತ್ತಿದ್ದು, ಸಾರ್ವಜನಿಕರು ಬಿಎಲ್ಒ ಮತ್ತು ಬಿಎಲ್ಒ ಸೂಪರ್ವೈಸರ್ಗಳಿಗೆ ಸೂಕ್ತ ದಾಖಲೆಗಳನ್ನು ಸಲ್ಲಿಸಿ ಸಹಕರಿಸುವಂತೆ ಉಪವಿಭಾಗಾಧಿಕಾರಿ ಜಗದೀಶ್ ಗಂಗಣ್ಣನವರು ಮನವಿ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜೂನ್ 30ರಿಂದಲೇ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಕಾರ್ಯ ಆರಂಭವಾಗಿದ್ದು, ಬಿಎಲ್ಒಗಳು ಮನೆಗೆ ಭೇಟಿ ನೀಡಿದಾಗ ಕಡೆಯ ದಿನಾಂಕದವರೆಗೆ ಕಾಯ್ದೆ ತಕ್ಷಣವೇ ಎನ್ಯೂಮರೇಷನ್ ಫಾರಂಗಳನ್ನು ಭರ್ತಿ ಮಾಡಿ ಸಹಿ ಹಾಕಿ ಸಲ್ಲಿಸಿ. ನೀವು ಸ್ಥಳದಲ್ಲೇ ಫಾರಂ ನೀಡಿದರೆ ಅದೇ ದಿನ ಡಿಜಿಟಲೀಕರಣಗೊಂಡು ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುತ್ತದೆ. ಕೊನೆ ಕ್ಷಣದಲ್ಲಿ ನೆಟ್ವರ್ಕ್ ಸಮಸ್ಯೆ ಅಥವಾ ಸರ್ವರ್ ಡೌನ್ ಆಗುವ ಸಾಧ್ಯತೆಗಳಿರುತ್ತವೆ. ಒಂದು ವೇಳೆ ನಿಗದಿತ ಸಮಯದಲ್ಲಿ ಫಾರಂಗಳನ್ನು ಸಲ್ಲಿಸದಿದ್ದರೆ ಅಂತಹವರ ಹೆಸರು ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗುವ ಅಪಾಯವಿರುತ್ತದೆ. ಹಾಗಾಗಿ ಎಲ್ಲರೂ ಈ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ತಮ್ಮ ಮತದಾನದ ಹಕ್ಕನ್ನು ಖಚಿತಪಡಿಸಿಕೊಳ್ಳಬೇಕೆಂದು ವಿನಂತಿಸಿದ್ದಾರೆ. ಎಲ್ಲರೂ ಕೊನೆಯ ದಿನಾಂಕದವರೆಗೆ ಕಾಯ್ದೆ, ಯಾವಾಗ ನಿಮ್ಮ ಮನೆಗೆ ನಮ್ಮ ಬಿಎಲ್ಒ ಸೂಪರ್ವೈಸರ್ ಅವರು ಬರ್ತಾರೆ, ದಯವಿಟ್ಟು ಎನ್ಯುಮರೇಷನ್ ಫಾರ್ಮ್ಗಳನ್ನು ಅಲ್ಲಿ ಅವ್ರು ಬಂದ ತಕ್ಷಣವೇ ಅವರ ಸಮಕ್ಷಮದಲ್ಲೇ ತಾವು ಫಿಲ್ ಮಾಡಿ ಸೈನ್ ಮಾಡಿ ಕೊಟ್ಬಿಟ್ರೆ ನಿಮ್ಮದು ಅವತ್ತನೇ ಬಂದು ಡಿಜಿಟೈಸೇಷನ್ ಆಗುತ್ತೆ. ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಸೇರ್ಪಡೆ ಆಗುತ್ತೆ. ತಾವು ಆರಾಮಾಗಿ ಇರ್ಬೋದು. ಇಲ್ಲಾಂದರೆ ಏನಾಗುತ್ತೆ, ಒಂದೊಂದು ಸತಿ ಈ ಸರ್ವರ್ ಡೌನ್ ಆಗುತ್ತೆ, ನೆಟ್ವರ್ಕ್ ಇಶ್ಯೂ ಆಗುತ್ತೆ. ನಮ್ಮ ಲಾಸ್ಟ್ ಡೇಟ್ ಇದ್ದಾಗ ತಾವು ಊರಿಗೆ ಹೋಗುವಂಥ ಸಮಯ ಬರುತ್ತೆ, ಅಥವಾ ಏನೋ ಒಂದು ಕಾರಣದಿಂದ ತಾವು ಊರಲ್ಲಿರೋದಿಲ್ಲ. ಆವಾಗ ನಿಮಗೆ ಎನ್ಯುಮರೇಷನ್ ಫಾರ್ಮ್ಗಳನ್ನು ಕೊಡೋಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ತಮ್ಮದು ಮತದಾರ ಪಟ್ಟಿಯಿಂದ ಡಿಲೀಟ್ ಆಗುತ್ತೆ. ಈ ಯಾವ ಮತದಾರನ ಎನ್ಯುಮರೇಷನ್ ಫಾರ್ಮ್ಗಳು ಸೈನ್ ಮಾಡಿ ನಮಗೆ ಬರುತ್ತೋ ಅವರೆಲ್ಲರೂ ಕರಡು ಮತದಾರ ಪಟ್ಟಿಯಲ್ಲಿ. ಮಂಡ್ಯ ಮೂಲದ ಯುವ ಪ್ರತಿಭೆ ಮನೀಶ್ ಗೌಡ ಸಾರಥ್ಯದ ಕಲಾತ್ಮಕ ಹಾಗೂ ಮನರಂಜನಾತ್ಮಕ ಅಂಶಗಳನ್ನು ಒಳಗೊಂಡಿರುವ ಮೆಚ್ಯೂರ್ಡ್ ಲವ್ ಸ್ಟೋರಿ ಕನ್ನಡ ಚಲನಚಿತ್ರವು ಸೆಪ್ಟೆಂಬರ್ 25ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಚಿತ್ರದ ನಾಯಕ ನಟ ಮತ್ತು ಕಥೆಗಾರ ಮನೀಶ್ ಗೌಡ, ಯಾವುದೇ ಗಾಡ್ಫಾದರ್ ಇಲ್ಲದೆ ಕೇವಲ ಪ್ರತಿಭೆ ಮತ್ತು ತಂಡದ ಶ್ರಮದಿಂದ ಸಿನಿಮಾ ನಿರ್ಮಿಸಿದ್ದೇವೆ. ಈ ಸಿನಿಮಾದಲ್ಲಿ ಪ್ರೇಮದ ಮಾಗುವಿಕೆ ಕುರಿತಾದ ಕಥೆ ಇದ್ದು ಪ್ರತಿಯೊಬ್ಬರಿಗೂ ಇದು ಹತ್ತಿರವಾಗುತ್ತದೆ. ಪ್ರೀತಿನ ಹೇಗೆ ಉಳಿಸಿಕೊಳ್ಳಬೇಕು ಮತ್ತು ಬಾಂಧವ್ಯದ ಬೆಲೆ ಏನು ಎಂಬುದನ್ನು ಇಂದಿನ ಜನರೇಷನ್ಗೆ ತಕ್ಕಂತೆ ಮೆಚ್ಯೂರ್ಡ್ ಆಗಿ ತೋರಿಸಲಾಗಿದೆ. ನಿರ್ದೇಶಕ ರಘು ಸೇರಿದಂತೆ ಪ್ರಮುಖ ತಂತ್ರಜ್ಞರು ಮಂಡ್ಯ ಜಿಲ್ಲೆಯವರೇ ಆಗಿದ್ದು, ಬೆಂಗಳೂರಿನಲ್ಲಿ ನಡೆಯುವ ಕಥೆಯನ್ನ ಸಕಲೇಶಪುರ, ಮಂಡ್ಯ ಮತ್ತು ಬೆಂಗಳೂರಿನಲ್ಲಿ ಚಿತ್ರೀಕರಿಸಲಾಗಿದೆ. ಹಾಸನ ಜಿಲ್ಲೆಯ ಮಂಜು ಅವರು ಈ ಚಿತ್ರದಲ್ಲಿ ಖಳನಾಯಕನಾಗಿ ನಟಿಸಿದ್ದು, ಗಿರೀಶ್ ಅವರು ಸಾಹಸ ದೃಶ್ಯಗಳಲ್ಲಿ ಗಮನ ಸೆಳೆದಿದ್ದಾರೆ. ಈ ಚಿತ್ರವನ್ನು ಹಾಸನ ಜನತೆ ನೋಡುವ ಮೂಲಕ ಹೊಸ ಕಲಾವಿದರಿಗೆ ಬೆಂಬಲ ನೀಡಬೇಕೆಂದು ಮನವಿ ಮಾಡಿದರು. ಮೆಚ್ಯೂರ್ಡ್ ಲವ್ ಸ್ಟೋರಿ ಅಂತ ಒಂದು ಕನ್ನಡ ಸಿನಿಮಾನ ಮಾಡಿದ್ದೀವಿ. ಇದೇ ಸೆಪ್ಟೆಂಬರ್ 25ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಇದೆ. ಇನ್ನೂ 3 ತಿಂಗಳು ಇರಬೇಕಾದ್ರೇ ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀವಿ. ಕಾರಣ ಒಂದೇ, ನಮ್ಗೆ ಯಾರು ಹಿಂದೆ ಒಬ್ಬ ಗಾಡ್ ಫಾದರ್ ಅಂತ ಇಲ್ಲ. ಈಗ ನಮ್ಗೆ ಯಾರೋ ಸೆಲೆಬ್ರಿಟೀಸ್ ಹಿಂದೆ ಯಾರೋ ದೊಡ್ಡವರು ಇದ್ದಾರೆ, ಅಥವಾ ನಮ್ಮ ಹತ್ರನೇ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಇದೆ, ಇದೆಲ್ಲ ಏನಿಲ್ಲ. ನಮ್ಮ ಹತ್ರ ಇದ್ದಿದ್ದು ಒಂದು ಒಳ್ಳೆ ಟೀಮು, ಕಲೆ, ಅದೆರಡರಿಂದ ಸಿನಿಮಾ ಮಾಡಿದ್ದೀವಿ. ಬಟ್ ಇವತ್ತು ಕನ್ನಡ ಇಂಡಸ್ಟ್ರೀಲಿ ಸಿನಿಮಾ ಮಾಡೋದೊಂದಾದರೆ ಪ್ರಮೋಷನ್ ಮಾಡೋದು ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ದಯವಿಟ್ಟು ಹಾಸನ ಜಿಲ್ಲೆಯಲ್ಲಿ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ನನಗೆ ಈಗ ಕರೆಕ್ಟಾಗಿ ಹೇಳೋದಾದ್ರೆ ಇಷ್ಟು ಮೆಚ್ಯೂರ್ಡಾಗಿ ಒಂದು ಮೆಚ್ಯೂರ್ಡ್ ಕಂಟೆಂಟ್ನ ನಾವು ಕೊಡ್ತಾ ಇದ್ದೀವಿ. ಸೊ ಈ ಒಂದು ಮೆಚ್ಯೂರ್ಡ್ ಲವ್ ಸ್ಟೋರಿಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಸರ್ ಸಿಂಗಲ್ ಏನಿಲ್ಲ ಸರ್, ಕಮಿಟೆಡ್ ಇದ್ವಿ ಮತ್ತೆ ಬ್ರೇಕಪ್ ಆಗಿ ಈಗ ಮೂವಿ ಜೊತೆ ಕಮಿಟ್ ಆಗಿದ್ದೀನಿ. ಈಗ ಸದ್ಯಕ್ಕೆ ಮೂವಿ ಜೊತೆ ಕಮಿಟ್ ಆಗಿದ್ದೀವಿ. ಸೊ ನಿಮಗೆ ನಿಮ್ಮ ಗೊತ್ತಿರೋ ನಾಲೆಡ್ಜ್ನ ನಮಗೂ ಹೇಳಿ. ಅಂಜುಮನ್ ಎ ಇಸ್ಲಾಮಿ ಸಮಿತಿಯ ನೂತನ ಅಧ್ಯಕ್ಷರಾಗಿ ಹಬೀಬ್ ಪಾಷಾ, ಉಪಾಧ್ಯಕ್ಷರಾಗಿ ಅಯೂಬ್ ಖಾನ್, ಕಾರ್ಯದರ್ಶಿಯಾಗಿ ಅಬ್ದುಲ್ ಖಾದರ್ ಹಾಗೂ ಖಜಾಂಚಿಯಾಗಿ ಜಬೀವುಲ್ಲಾ ಅವರು ಆಯ್ಕೆಯಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದ ಅಂಜುಮನ್ ಇಸ್ಲಾಮಿ ಕಾಂಪ್ಲೆಕ್ಸ್ನಲ್ಲಿ ಇಂದು ನಡೆದ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಆಸಿಫ್ ಖಾನ್ ಘೋಷಣೆ ಮಾಡಿದರು. ಚುನಾವಣೆಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಹಬೀಬ್ ಪಾಷಾ 9 ಮತ ಪಡೆಯುವ ಮೂಲಕ ಮೊಯಿಬುಲ್ಲಾ ಶರೀಫ್ 5 ಮತ ವಿರುದ್ಧ ಜಯಗಳಿಸಿದರು.
ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಅಯೂಬ್ ಖಾನ್ 9 ಮತ ಪಡೆಯುವ ಮೂಲಕ ಪ್ರತಿಸ್ಪರ್ಧಿ ಮೊಹಮ್ಮದ್ ಮತೀನ್ 5 ಮತ ಪಡೆದು ಸೋತಿದ್ದಾರೆ. ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಅಬ್ದುಲ್ ಖಾದರ್ 8 ಮತ ಪಡೆದು ಜಯಗಳಿಸಿದ್ದಾರೆ. ಇವರ ವಿರುದ್ಧ ಸ್ಪರ್ಧಿ ಜಮೀಲ್ 6 ಮತ ಪಡೆದು ಸೋಲನ್ನು ಅನುಭವಿಸಿದ್ದಾರೆ. ಖಜಾಂಚಿ ಸ್ಥಾನಕ್ಕೆ ಏಕೈಕ ನಾಮಪತ್ರ ಸಲ್ಲಿಕೆ ಮಾಡಿದ ಜಬೀವುಲ್ಲಾ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದರು. ಬಳಿಕ ನೂತನ ಪದಾಧಿಕಾರಿಗಳಿಗೆ ಹಾರ ಹಾಕಿ ಸಿಹಿ ತಿನ್ನಿಸುವ ಮೂಲಕ ಅಭಿನಂದನೆ ಸಲ್ಲಿಸಿದರು. ನಂತರ ಮಸೀದಿಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿದ ನಂತರ ಅಂಬೇಡ್ಕರ್ ಪ್ರತಿಮೆಗೆ ಅಧ್ಯಕ್ಷರು ಪದಾಧಿಕಾರಿಗಳು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಬಳಿಕ ನೂತನ ಅಧ್ಯಕ್ಷ ಹಬೀಬ್ ಪಾಷಾ ಮಾತನಾಡಿ, ಅಂಜುಮನ್ ಇಸ್ಲಾಮಿ ಸಮಿತಿಗೆ ನೂತನ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಿದ ಸದಸ್ಯರುಗಳಿಗೆ ಹಾಗೂ ಮುಸ್ಲಿಂ ಮುಖಂಡರು ಜನರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮುಂದಿನ ದಿನಗಳಲ್ಲಿ ನೆನೆಗುದಿಗೆ ಬಿದ್ದಿರುವ ಶಾದಿ ಮಹಲ್ ಪೂರ್ಣಗೊಳಿಸಲು ಹೆಚ್ಚುವರಿಯಾಗಿ ಖಬರಸ್ತಾನ್ ನಿರ್ಮಾಣ ಮಾಡುವುದರ ಜೊತೆಗೆ ಸಮುದಾಯದ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವ ಮೂಲಕ ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸುವ ಭರವಸೆ ನೀಡಿದರು. ಚುನಾವಣೆಯಲ್ಲಿ ಅಂಜುಮನ್ ಇಸ್ಲಾಮಿ ಸಮಿತಿಯ ಎಲ್ಲ ನಿರ್ದೇಶಕರುಗಳು ಹಾಜರಿದ್ದರು. ನಿಮ್ಮ ಆಪೋಸಿಟ್ ಎಷ್ಟು ಓಟ್ ತಗೊಂಡಿದ್ದ? ಅದು 9 ಓಟು ನಾವು ತೊಗೊಂಡಿದ್ದೀವಿ. ಒಟ್ಟು 15 ಸದಸ್ಯರು ನೇಮಕರಾಗಿರ್ತಾರೆ. ಅದರಲ್ಲಿ 4 ಸ್ಥಾನಗಳಿಗೆ ಸ್ಪರ್ಧೆ ಆಗಿರುತ್ತದೆ. ಅದರಲ್ಲಿ 9 ಓಟಿಂದ ನಾನು ಜಯಗಳಿಸಿದ್ರು. ಮತ್ತು ವಿರೋಧಿಗಳು ಹಬೀಬ್ ಪಾಷಾ. ನಿಮ್ಮ ಅಪೋಸಿಟ್ ಇದೆ ಸರ್? ಮುಯಿಬುಲ್ಲಾ ಶರೀಫ್. ಮೊದಲನೇದಾಗಿ ಶಾದಿ ಮಹಲ್ ಕೆಲಸ. ಜಮೀನಿನಲ್ಲಿ ಬೆಳೆದು ನಿಂತಿರುವ ಬೆಳೆಗೆ ನೀರು ಬಿಡುವಂತೆ ಒತ್ತಾಯಿಸಿ ಕರ್ನಾಟಕ ರೈತ ಸಂಘದ ವತಿಯಿಂದ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು. ಮಳವಳ್ಳಿ ತಾಲೂಕಿನ ಕಾಗೇಪುರ ಗೇಟ್ ಬಳಿ ಇರುವ ಕಾವೇರಿ ನೀರಾವರಿ ನಿಗಮದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅವರ ಕಚೇರಿ ಮುಂದೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ ರೈತ ಮುಖಂಡರು ರೈತ ಸಂಘದ ತಾಲೂಕು ಅಧ್ಯಕ್ಷ ಬಸವರಾಜು ಹಾಗೂ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮಹೇಶ್ ನೇತೃತ್ವದಲ್ಲಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ರಾಮಲಿಂಗೇಗೌಡ ಮಾತನಾಡಿ, ಕೆಆರ್ಎಸ್ನಲ್ಲಿ 74 ಅಡಿ ಇದ್ದಾಗಲೇ ನೀರು ಬಿಟ್ಟಿದ್ರು. ಈಗ 92 ಅಡಿ ಇದ್ದರೂ ಬೆಳೆದ ಬೆಳೆಗೆ ನೀರು ಬಿಡುತ್ತಿಲ್ಲ. ಕೂಡಲೇ ನೀರು ಬಿಡಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರಸ್ತೆ ತಡೆ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. ಇನ್ನು ತಾಲೂಕು ಅಧ್ಯಕ್ಷ ಬಸವರಾಜು ಮಾತನಾಡಿ, ಜಿಲ್ಲೆಯಲ್ಲಿ 7 ಶಾಸಕರಿದ್ದರೂ ಪ್ರಯೋಜನವಿಲ್ಲ. ಓಟ್ ಹಾಕುವುದಕ್ಕೆ ನಾವು ಬೇಕು, ರೈತರ ಜಮೀನಿಗೆ ನೀರು ಬಗ್ಗೆ ಯೋಚನೆ ಮಾಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೆಆರ್ಎಸ್ನಲ್ಲಿ ನೀರಿದ್ದಾಗ ನಮಗೆ ನೀರು ಕೊಟ್ಟವ್ರೆ. ಆದರೆ ಇವತ್ತು 80 ಅಡಿಯಿಂದ ನಾವು ಶುರು ಮಾಡಿದ್ದೀವಿ. ಅಲ್ಲ, 80 ಅಡಿಯಿಂದ ಶುರು ಮಾಡಿದ್ದೀವಿ. ಇವತ್ತು 97 ಅಡಿ ಬಂದು ನಿಂತಿದೆ. ಅವ್ರು 80 ಅಡಿಯಿಂದ ಏನಂತಂದ್ರು, ನಮಗೆ ಕುಡಿಯಕ್ಕೆ ನೀರು ಮಡಿಕಟ್ತಾ ಇದೀವಿ, ಹೆಚ್ಚಿಗೆ ಬಂದ್ರೆ ಆಮೇಲೆ ನೋಡೋಣ ಅಂತಂದ್ರು. ಇವತ್ತು 97 ಅಡಿ 12 ಅಡಿ ಜಾಸ್ತಿ ಆಯ್ತು. ಇವತ್ತು ನೀರು ಕೊಡಕ್ಕೆ ಮೀನಾಮೀಸೆ ಅನಿಸ್ತಾವ್ರೆ. ಇಂತಹ ಅವಿವೇಕಿಗಳು ರೈತರ ಮೇಲೆ, ರೈತರ ಎದೆ ಮೇಲೆ ಮಸಾಲವನ್ನ ಸೃಷ್ಟಿ ಮಾಡ್ತಾವ್ರೆ. ಇವತ್ತು ನಾವೇನು ಸಾವಿರಾರು ಕೋಟಿ ರೂಪಾಯಿನ ಇವತ್ತು ಪ್ರತಿಭಟನೆಯಲ್ಲಿ ರೈತ ಸಂಘ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮಹೇಶ್, ಜಿಲ್ಲಾ ಉಪಾಧ್ಯಕ್ಷ ರಾಮಲಿಂಗೇಗೌಡ, ಪ್ರಕಾಶ, ಪ್ರಭುಲಿಂಗ, ವೆಂಕಟೇಶ್, ಜಗದೀಶ್, ಜಯರಾಮ್, ಚೆನ್ನಯ್ಯ, ಹನುಮಂತ ಸೇರಿದಂತೆ ಹಲವರು ಹಾಜರಿದ್ದರು. ಮೈಸೂರು ದಸರಾ ಮಹೋತ್ಸವದಲ್ಲಿ ಕರಾವಳಿಯ ಸಾಂಸ್ಕೃತಿಕ ಕ್ರೀಡೆ ಕಂಬಳವನ್ನು ಆಯೋಜಿಸಲು ಸರ್ಕಾರ ಮುಂದಾಗಿರುವುದಕ್ಕೆ ವಿರೋಧ ಪಕ್ಷದ ಶಾಸಕ ಸುನಿಲ್ ಕುಮಾರ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಕಂಬಳದ ಸಾಂಸ್ಕೃತಿಕ ಘನತೆ ಮತ್ತು ಸರ್ಕಾರದ ಏಕಪಕ್ಷೀಯ ನಿರ್ಧಾರಗಳ ಕುರಿತು ಕಟುವಾಗಿ ಟೀಕಿಸಿದ್ದಾರೆ. ದಸರಾದಲ್ಲಿ ಕಂಬಳ ನಡೆಸುವ ಬಗ್ಗೆ ಸರ್ಕಾರ ಕರಾವಳಿಯ ಕಂಬಳ ಮಾಲೀಕರು ಅಥವಾ ಅಭಿಮಾನಿಗಳ ಜೊತೆ ಯಾವುದೇ ಪೂರ್ವ ಚರ್ಚೆ ನಡೆಸಿಲ್ಲ ಎಂದು ಸುನಿಲ್ ಕುಮಾರ್ ದೂರಿದ್ದಾರೆ. ಕಂಬಳಕ್ಕೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆ ಇದೆ. ಕೇವಲ ಮನೋರಂಜನೆಗಾಗಿ ಅದನ್ನು ಎಲ್ಲೆಂದರಲ್ಲೇ ಆಯೋಜಿಸುವುದು ಸರಿಯಲ್ಲ. ಬೆಂಗಳೂರಿನಲ್ಲಿ ಈ ಹಿಂದೆ ಕಂಬಳ ನಡೆಸಿದಾಗಲೂ ಕೋಣೆಗಳನ್ನು ಅಷ್ಟು ದೂರ ಕರೆತಿರುವ ಬಗ್ಗೆ ಆಕ್ಷೇಪಗಳು ಬಂದಿದ್ವು ಎಂದು ಅವರು ನೆನಪಿಸಿದರು. ಸರ್ಕಾರದ ವಿರುದ್ಧ ಆರ್ಥಿಕ ತಾರತಮ್ಯದ ಆರೋಪ ಮಾಡಿದ ಶಾಸಕರು, ಒಂದು ಕಂಬಳಕ್ಕೆ 8 ಕೋಟಿ ರೂಪಾಯಿ ನೀಡುವ ಸರ್ಕಾರ ಕಂಬಳದ ತವರೂರಾದ ದಕ್ಷಿಣ ಕನ್ನಡದ ಕಂಬಳಗಳಿಗೆ ಕೇವಲ 2.5 ಲಕ್ಷ ರೂಪಾಯಿ ನೀಡುತ್ತಿದೆ. ಇದು ಅನ್ಯಾಯ. ಕನಿಷ್ಠ 25 ಲಕ್ಷ ರೂಪಾಯಿ ನೀಡುವ ಮೂಲಕ ಕಂಬಳದ ಸಾಂಸ್ಕೃತಿಕ ಸೊಗಡನ್ನು ಉಳಿಸಿ ಎಂದು ಒತ್ತಾಯಿಸಿದರು. ವಿರೋಧ ಪಕ್ಷದಲ್ಲಿದ್ದಾಗ ಇದೊಂದು ಷಡ್ಯಂತ್ರ ಎಂದು ಹೇಳಿದ ಸಿಎಂ ಮತ್ತು ಡಿಸಿಎಂ ಈಗ ಅಧಿಕಾರದಲ್ಲಿದ್ದಾರೆ. ಈಗ ಆ ಷಡ್ಯಂತ್ರ ನಡೆಸಿದ್ದು ಯಾರು ಎಂಬುದನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸಬೇಕು. ಇಲ್ಲವಾದರೆ ಧರ್ಮಸ್ಥಳದ ಕುರಿತು ನಿಮ್ಮ ನಿಲುವು ಏನು ಎಂಬುದು ಜನರಿಗೆ ಸ್ಪಷ್ಟವಾಗುತ್ತದೆ ಎಂದು ಸವಾಲು ಹಾಕಿದರು. ಇವತ್ತು ಅದನ್ನು ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ ಎನ್ನುವಂಥದ್ದು ಪತ್ರಿಕೆಗಳ ಮುಖಾಂತರ ಕೇಳಲ್ಪಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಸ್ವತಃ ಸದನದಲ್ಲಿ ಒಪ್ಪಿಕೊಂಡಿದ್ರು. ಧರ್ಮಸ್ಥಳದ ಬಗ್ಗೆ ಷಡ್ಯಂತ್ರ ಆಗಿದೆ, ಪಿತೂರಿ ಆಗಿದೆ ಎನ್ನುವಂಥ ಮಾತನ್ನು ಉಪಮುಖ್ಯಮಂತ್ರಿಗಳಾಗಿದ್ದಾಗ ಹೇಳಿದರು. ನೀವೀಗ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ ನಂತರ ಧರ್ಮಸ್ಥಳದ ಬಗ್ಗೆ ಯಾರು ಷಡ್ಯಂತ್ರ ಮಾಡಿದರು, ಯಾರು ಪಿತೂರಿ ಮಾಡಿದರು, ನೀವಾದರೆ ಹೇಳಬೇಕು. ಇಲ್ಲಾಂದರೆ ನಿಮ್ಮ ಜೊತೆಲಿರುವಂಥ ಪರ್ಫೆಕ್ಟ್ ಹೋಮ್ ಮಿನಿಸ್ಟರ್ ಆದರೂ ಕೂಡ ಹೇಳಬೇಕು. ಇಲ್ಲಿ ಪರ್ಫೆಕ್ಟ್ ಹೋಮ್ ಮಿನಿಸ್ಟ್ರು ಹೇಳಲ್ಲ, ನೀವು ಅದನ್ನು ಹೇಳಲ್ಲ ಅಂತಂದರೆ ನಿಮ್ಮ ಧರ್ಮಸ್ಥಳದ ಬಗ್ಗೆ ನಿಮ್ಮ ಕಳಕಳಿ ಏನು ಅನ್ನೋದು ಅರ್ಥ ಆಗೋದಿಲ್ಲ. ಧರ್ಮಸ್ಥಳಕ್ಕೆ ಸಂಬಂಧಿಸಿದ ಪ್ರಕರಣದ ಕುರಿತು ರಾಜ್ಯ ಸರ್ಕಾರ ರಚಿಸಿದ ಎಸ್ಐಟಿ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿದ್ದು, ಈ ವಿಚಾರ ಇದೀಗ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ.
ಶಾಸಕ ಎಸ್.ಆರ್. ವಿಶ್ವನಾಥ್ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪ್ರಕರಣದ ತನಿಖೆ ಮತ್ತು ವರದಿಯ ಕುರಿತು ಹಲವು ಗಂಭೀರ ಅಂಶಗಳನ್ನು ಹಂಚಿಕೊಂಡಿದ್ದಾರೆ. ನಾವು ಮೊದಲಿನಿಂದಲೂ ಹೇಳುತ್ತಿದ್ದೆವು, ಇದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಡೆಯುತ್ತಿರುವ ದೊಡ್ಡ ಷಡ್ಯಂತ್ರ ಎಂದು. ಸರ್ಕಾರ ತಡವಾಗಿ ಎಸ್ಐಟಿ ರಚಿಸಿತು, ಆದರೆ ಸತ್ಯವನ್ನು ಮರೆಮಾಚಲು ಸಾಧ್ಯವಿಲ್ಲ. ಕೇವಲ ಮಾಸ್ಕ್ ಮ್ಯಾನ್ ಹೇಳಿಕೆ ಆಧರಿಸಿ ಸಿಕ್ಕ ಕಡೆಗಳಲ್ಲಿ ಅಗೆಯುವ ಕೆಲಸ ಮಾಡಿದ್ರು. ಸರ್ಕಾರವು 11 ತಿಂಗಳುಗಳ ಕಾಲ ಕಾಲಹರಣ ಮಾಡಿತು. ಇಷ್ಟೊಂದು ವಿಳಂಬದ ಅಗತ್ಯವಿರಲಿಲ್ಲ. ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿರುವ ಎಸ್ಐಟಿ ವರದಿಯು ಸತ್ಯಾಂಶವನ್ನು ಹೊರಹಾಕಲಿದೆ. ಮುಖ್ಯವಾಗಿ ಯಾರೆಲ್ಲ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೋ ಅವರ ಅಸಲಿ ಮುಖವಾಡಗಳು ಈ ವರದಿಯ ಮೂಲಕ ಬಯಲಾಗಲಿವೆ ಎಂದು ಅವರು ನಂಬಿದ್ದಾರೆ ಎಂದರು. ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದಾಗ ಚನ್ನರಾಯಪಟ್ಟಣದಲ್ಲಿ KADBಯನ್ನು ಹೋರಾಟ ಮಾಡಿದ್ಮೇಲೆ ರೈತರು ಬಿಟ್ಕೊಟ್ರು. ಬೇಡ ಪ್ರಾಜೆಕ್ಟು ಅಂತೇಳಿ ತೀರ್ಮಾನವನ್ನು ಕೂಡ ಮಾಡಿದ್ರು. ಇದು ಯಾಗೋ 15 ವರ್ಷಗಳ ಹಿಂದೆ ಆಗ 5 ಟೌನ್ಶಿಪ್ಗಳನ್ನು ಮಾಡಬೇಕು, ಅದನ್ನು ಬಿಡದಿ ಒಂದು ಅಂತೇಳಿ ಇಂದಿನ ಸರ್ಕಾರ ಮಾಡಿತ್ತು. ಅದಾದಮೇಲೆ ಸುದೀರ್ಘವಾದಂಥ ನೆರೆಯ ಆಂಧ್ರಪ್ರದೇಶದ ಕಡಪ ಜಿಲ್ಲೆಯಲ್ಲಿ ಇತ್ತೀಚೆಗೆ ಕೋವಿಡ್-19 ಸೋಂಕಿನಿಂದ 2 ಮೃತಪಟ್ಟಿರುವ ಹಿನ್ನೆಲೆ ಕರ್ನಾಟಕದ ಗಡಿಭಾಗವಾದ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ ಜಿಲ್ಲಾಡಳಿತ ಹೈ ಅಲರ್ಟ್ ಘೋಷಿಸಿದೆ. ಸೋಂಕು ರಾಜ್ಯಕ್ಕೆ ಹರಡದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಗಡಿಯಲ್ಲಿ ಬಿಗ ನಿಗಾ ವಹಿಸಲಾಗಿದೆ. ತುಮಕೂರು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣವರ ನಿರ್ದೇಶನದಂತೆ ಆರೋಗ್ಯ ಇಲಾಖೆಯು ಗಡಿಭಾಗದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೆ ತಂದಿದೆ. ರಾಜವಂತಿ, ನಾಗಲಮಡಿಕೆ ಹಾಗೂ ಕೊಡಮಡುಗು ಸೇರಿದಂತೆ ಪ್ರಮುಖ ಗಡಿ ಪ್ರವೇಶ ದ್ವಾರಗಳಲ್ಲಿ 5 ಕಡೆ ಚೆಕ್ ಪೋಸ್ಟ್ಗಳನ್ನು ಸ್ಥಾಪಿಸಲಾಗಿದೆ. ಆಂಧ್ರಪ್ರದೇಶದಿಂದ ರಾಜ್ಯದೊಳಗೆ ಆಗಮಿಸುವ ಪ್ರತಿಯೊಬ್ಬ ಪ್ರಯಾಣಿಕರನ್ನು ಆರೋಗ್ಯ ಇಲಾಖೆ ಸಿಬ್ಬಂದಿ ಮತ್ತು ಆಶಾ ಕಾರ್ಯಕರ್ತೆಯರು ಥರ್ಮಲ್ ಸ್ಕ್ಯಾನಿಂಗ್ ಒಳಪಡಿಸುತ್ತಿದ್ದಾರೆ. ಜ್ವರ, ಕೆಮ್ಮು ಅಥವಾ ಶೀತದಂತಹ ಕೋವಿಡ್ ಲಕ್ಷಣಗಳು ಕಂಡುಬರುವ ವ್ಯಕ್ತಿಗಳನ್ನು ತಕ್ಷಣವೇ ಪ್ರತ್ಯೇಕಿಸಿ ಪರೀಕ್ಷೆಗೆ ಒಳಪಡಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಗುಬ್ಬಿ ತಾಲೂಕಿನ ನಲ್ಲೂರು ಹಾಲು ಉತ್ಪಾದಕರ ಸಹಕಾರ ಸಂಘ ಉತ್ತಮವಾಗಿ ನಡೆಯುತ್ತಿದ್ದು, ಸಹಕಾರ ಸಂಘದಲ್ಲಿ ಸುಮಾರು 2 ಕೋಟಿಗೂ ಹೆಚ್ಚು ವ್ಯವಹಾರವನ್ನು ಮಾಡುತ್ತಿದ್ದು, ರೈತರ ಸಹಕಾರ ಅತ್ಯಗತ್ಯ ಎಂದು ವಿಸ್ತರಣಾಧಿಕಾರಿ ರಾಜು ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿಯ ನಲ್ಲೂರಿನಲ್ಲಿ ಹಮ್ಮಿಕೊಂಡಿದ್ದ ಸರ್ವ ಸದಸ್ಯರ ವಾರ್ಷಿಕ ಸಭೆ ಹಾಗೂ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಒಕ್ಕೂಟದಿಂದ ಬರುವ ಸೌಲಭ್ಯಗಳನ್ನು ಹಾಲು ಉತ್ಪಾದಕರು ಪಡೆದುಕೊಂಡು ಹೈನುಗಾರಿಕೆಗೆ ಹೆಚ್ಚು ಒತ್ತು ನೀಡಬೇಕು. ಈ ವರ್ಷದಲ್ಲಿ ಸಂಘಕ್ಕೆ 10 ಲಕ್ಷ ಲಾಭಾಂಶ ಬಂದಿದ್ದು, ರೈತರು ಒಕ್ಕೂಟದಿಂದ ಬರುವ ಸೌಲಭ್ಯವನ್ನು ಪಡೆದುಕೊಂಡು ಸಂಘದ ಅಭಿವೃದ್ಧಿಗೆ ಶ್ರಮಿಸಬೇಕು. ಗ್ರಾಮೀಣ ಭಾಗದ ರೈತರು ಗುಣಮಟ್ಟದ ಹಾಲನ್ನು ಹಾಕುವುದರ ಮೂಲಕ ಹೆಚ್ಚು ಪ್ರೋತ್ಸಾಹಧನವನ್ನು ಪಡೆದುಕೊಳ್ಳಬೇಕು. ರೈತರು ಡೈರಿಗಳಿಗೆ ಹಾಲನ್ನು ಹಾಕುವುದರ ಮೂಲಕ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಂಡು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಬೇಕು. ಪ್ರತಿಯೊಬ್ಬರು ಮನೆಗೊಂದು ಹಸುವನ್ನು ಕಟ್ಟಿದ್ದಾರೆ, ನಿಮ್ಮ ಬದುಕನ್ನು ಬದಲಾಯಿಸಲಾಗುತ್ತದೆ ಎಂದು ತಿಳಿಸಿದರು. ಮತ್ತೆ ಇದು ಏನು ನಿಮ್ಮ ಸಂಘಕ್ಕೆ ಸಭಾಂಗಣ ಬೇಕು ಅಂತ ಹೋದ ಬಾರಿ ಏನು ಜನರ ಬಗ್ಗೆ ಕೇಳಿದ್ರಿ, ಅದನ್ನ ತಾಲೂಕು ನಿರ್ದೇಶಕರು 4 ಲಕ್ಷ ರೂಪಾಯಿ ಹಾಕೊಟ್ರು. 4 ಲಕ್ಷ ರೂಪಾಯಿನ ಹಾಕೊಟ್ಟು ಅದನ್ನು ಸಹ ನಿಮ್ಮ ಏನು ಭರವಸೆನ ಕೊಟ್ಟಿದ್ರು ಅದನ್ನು ಸಹ ಈ ವರ್ಷ ಈಡೇರಿಸ್ತಕ್ಕಂಥದ್ದು ಅದು ಈಡೇರಿಸಿದ್ದೀವಿ. ಮತ್ತು ಕೌಲಿಕರು ಸಹ ನಿಮ್ಮ ಸಂಘದಲ್ಲಿ ತಂದ್ಕೊಂಡಿದ್ದೀವಿ, ಕೊಟ್ಟಿದ್ದೀವಿ. ಇದೇ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಪ್ರಸನ್ನಕುಮಾರ್, ಹೇಮಂತ್ ಕುಮಾರ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ತಿಮ್ಮೇಗೌಡ, ಪಿಡಿಒ ಯುವರಾಜು, ವಿಸ್ತರಣಾಧಿಕಾರಿಗಳಾದ ಮಹೇಶ್, ಸುದೀಪ್ ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ಆಳಂದ ತಾಲೂಕಿನ ನಿಂಬರಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಸರಣಿ ಮನೆಗಳ್ಳತನ ಹಾಗೂ ಜಾನುವಾರು ಕಳ್ಳತನ ಪ್ರಕರಣಗಳ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಾರ್ಯಾಚರಣೆ ನಡೆಸಿದ ಪೊಲೀಸರು 4 ಆರೋಪಿಗಳನ್ನು ಬಂಧಿಸಿ ಅವರಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ನಗದು ಮತ್ತು ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಬಂಧಿತ ಆರೋಪಿಗಳನ್ನು ಸಿದ್ದಪ್ಪ ಸುಪ್ರಯ್ಯ ಕಾಳೆ, ಗೋವಿಂದ ಸೂರಚಂದ ಭೋಸಲೆ, ಆಶಿಫ್ ಕುರೇಶಿ, ಅಜೀಂ ಕುರೇಶಿ, ತೌಫಿಕ್ ಅಬ್ದುಲ್ ಗನಿ ಎಂದು ಗುರುತಿಸಲಾಗಿದೆ. ಕುಡಕಿ ಗ್ರಾಮದ ಮಾಳಪ್ಪ ಸನ್ನೇಸಿ, ನಿಂಬರಗ ಗ್ರಾಮದ ಮೆಹಬೂಬ್ ಚಾಂದ್ ಸಾಬಾ ಮುಬ್ಡಿ, ವಿಜಯ್ ಕುಮಾರ ಟಪ್ಪ ಅವರ ಮನೆಗಳಲ್ಲಿ ನಡೆದಿದ್ದ ನಗದು ಹಾಗೂ ಆಭರಣ ಕಳ್ಳತನ ಪ್ರಕರಣಗಳು ನಿಂಬರಗ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ವು. ಇದರ ಜೊತೆಗೆ ಭೂಸನೂರು ಗ್ರಾಮದ ಪ್ರಮೋದ್ ಕುಲಕರ್ಣಿ ಅವರ ಮನೆಯಲ್ಲಿದ್ದ 2.2 ಲಕ್ಷ ರೂಪಾಯಿ ಮೌಲ್ಯದ ಜಾನುವಾರು ಕಳ್ಳತನ ಪ್ರಕರಣವೂ ನಡೆದಿತ್ತು. ಈ ಪ್ರಕರಣಗಳ ಪತ್ತೆಗೆ ಎಸ್ಪಿ ಮತ್ತು ಹೆಚ್ಚುವರಿ ಎಸ್ಪಿ ಅವರ ಮಾರ್ಗದರ್ಶನದಲ್ಲಿ ಆಳಂದ ಡಿವೈಎಸ್ಪಿ ತಮ್ಮರಾಯ ಪಾಟೀಲ್, ಸಿಪಿಐ ಜಗದೀಶ್ ಕೆಜಿ, ನಿಂಬರಗ ಪಿಎಸ್ಐಗಳಾದ ಇಂದುಮತಿ, ಶಿವಾನಂದ್ ಹಾಗೂ ಸಿಬ್ಬಂದಿಗಳನ್ನು ಒಳಗೊಂಡ ವಿಶೇಷ ತಂಡವನ್ನು ರಚಿಸಲಾಗಿತ್ತು. ತನಿಖೆ ನಡೆಸಿದ ಈ ತಂಡವು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಬಂಧಿತರಿಂದ 10 ಗ್ರಾಂ ಚಿನ್ನಾಭರಣ, 6.20 ಲಕ್ಷ ರೂಪಾಯಿ ನಗದು ಹಾಗೂ ಕಳ್ಳತನಕ್ಕೆ ಬಳಸಿದ್ದ ವಾಹನವನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಕುರಿತು ಮಾಹಿತಿ ನೀಡಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಡ್ಡೂರು ಶ್ರೀನಿವಾಸುಲು ಅವರು ಪ್ರಕರಣವನ್ನು ಯಶಸ್ವಿಯಾಗಿ ಭೇದಿಸಿದ ವಿಶೇಷ ತಂಡದ ಕಾರ್ಯವೈಖರಿಯನ್ನು ಶ್ಲಾಘಿಸಿದ್ದಾರೆ. ಈ ಕಳ್ಳತನ ಪ್ರಕರಣ ಬಗ್ಗೆ ನಾವು ಪತ್ತೆ ಹಚ್ಚಲಿಕ್ಕೆ ಡಿವೈಎಸ್ಪಿ ಆದಂಥ ತಮ್ಮರಾಯ ಪಾಟೀಲ್ ಅವರ ಸೂಪರ್ವಿಷನ್ ಅಲ್ಲಿ ಸಿಪಿಐ ಅಫಜಲ್ಪುರ ಲಕ್ಕನ್ ಮತ್ತು PSI ಇನ್ಚಾರ್ಜ್ ಅಫಜಲ್ಪುರ ವಾತ್ಸಲ್ಯ ಅವರು ಮತ್ತು ಬಲರಾಮ್ ಮತ್ತು ಅವರ ತಂಡ ಆಗಿರುವಂತಹ ಶ್ರೀಪುತ್ರ ASI ಸಂತೋಷ್, ಯಲ್ಲಪ್ಪ, ಆನಂದ್, ಶಿವಶರಣ, ಬಾಗಣ್ಣ, ಶಿವಯ್ಯ, ಮುತ್ತಮ್ ಪಟೇಲ್ ಇವರು ಕಂಪ್ಲೀಟ್ ಸರ್ಕಿಲ್ ಸ್ಟಾಫ್ ಸೇರಿಸಿಕೊಂಡು ಒಂದು ತಂಡವನ್ನು ರಚನೆ ಮಾಡಿರ್ತಾರೆ. ಮತ್ತು ಅವರು ಈ ದನಗಳ ಕಳ್ಳತನ ಮಾಡೋದ್ರ ಬಗ್ಗೆ ಎಲ್ಲ ಕಡೆ ಮಾಹಿತಿ ಕಲೆ ಹಾಕ್ತಾ ಇರ್ತಾರೆ. ಅವರು ಈಗ ಮತ್ತೊಮ್ಮೆ ಹೆಡ್ಲೈನ್ಸ್.
ಹಾವೇರಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ರಾಜಕೀಯ ಒತ್ತಡಕ್ಕೆ ಮಣಿದು ಕಾರ್ಯನಿರ್ವಹಿಸುತ್ತಿರುವ ಪೊಲೀಸರು ಸರ್ಕಾರದ ವಿರುದ್ಧ ಬಸವರಾಜ ಬೊಮ್ಮಾಯಿ ಆಕ್ರೋಶ. ಬಿಡದಿ ಟೌನ್ಶಿಪ್ ವಿವಾದ ಗೊಂದಲಕ್ಕೆ ರಾಜ್ಯ ಸರ್ಕಾರದ ವೈಫಲ್ಯವೇ ಕಾರಣ. ಸಿಎಂ ಡಿಕೆಶಿ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ. ಧರ್ಮಸ್ಥಳ ಪ್ರಕರಣ ಸತ್ಯ ಹೊರಬರಲಿ, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಲಿ, ಶಾಸಕ ಬಸನಗೌಡ ಪಾಟೀಲ್ ಎತ್ತಾಳ್. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮನಡೆ.